ದಳಪತಿಗಳಿಗೆ ಅಥವಾ ಜೆಡಿಎಸ್ ನಾಯಕರಿಗೆ ಇರತಕ್ಕಂಥ ಆತಂಕ ಏನು? ಚನ್ನಪಟ್ಟಣದ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಂತಿರೋದೇ ಇಲ್ಲೊಂದು ಕಡೆ ಮಾತ್ರ. ಅವರು NDA ಕಡೆಯಿಂದ ಜೆಡಿಎಸ್ ಟಿಕೆಟ್ ತೆಗೆದುಕೊಂಡಿರೋದೇ 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣಕ್ಕೆ ಮಾತ್ರ. ಗ್ಯಾರಂಟಿ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಇವರೆಲ್ಲ ಕಾಂಗ್ರೆಸ್ ಒಂದು ಕಡೆ ಮತಬೇಟೆಗೆ ಇಳಿದಿದ್ದಾರೆ. ಕ್ಷೇತ್ರದಲ್ಲಿ ಹಿಡಿತಾ ಇದೆ CP ಯೋಗೇಶ್ವರ್ ಅವರಿಗೆ. ಕುಮಾರಸ್ವಾಮಿ ಅವರು ನಿಂತಿದ್ದರೆ ಆ ಒಂದು ವಿಚಾರ ಬೇರೆ. ಕುಮಾರಸ್ವಾಮಿ ಅವರು ನಿಲ್ಲದೆ ಅವರ ಮಗ ನಿಂತಾಗ ಆ ಕಥೆ ಬೇರೆ. CP ಯೋಗೇಶ್ವರ್ ಪ್ರಬಲ ಅಭ್ಯರ್ಥಿ ಅನ್ನೋದನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ. ಯಾರನ್ನೇ ಕೇಳಿ ನೀವು ಚನ್ನಪಟ್ಟಣ ಭಾಗದಲ್ಲಿ ಏನಪ್ಪ ಅವ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹೌದಾ ಅಲ್ವಾ ಅಂದರೆ ಇಲ್ಲ ಸ್ವಾಮಿ ಸ್ಟ್ರಾಂಗ್ ಇದ್ದಾರೆ ಅವರು ಕೂಡ, ಹೇಳೋಕ್ಕಾಗಲ್ಲ ಸ್ವಾಮಿ, ಯಾರು ಬೇಕಾದ್ರೂ ಗೆಲ್ಲಬಹುದು ಅಂತ ಮಾತಾಡ್ತಾರೆ. JDSನ ಸಾಂಪ್ರದಾಯಿಕ ಮತಗಳು ನಿಖಿಲ್ಗೆ ಸಿಕ್ಕೇ ಸಿಗುತ್ತವೆ ಅಂತ ಒಂದು ಲೆಕ್ಕಾಚಾರ JDS ನಾಯಕರದಿದೆ. ಆದರೆ ಮುಸ್ಲಿಂ ಮತಗಳನ್ನು ಅಲ್ಲಗಳೆಯೋಕ್ಕಾಗಲ್ಲ. ಇದೇ ರಾಮನಗರ ಭಾಗದಲ್ಲೋ ಚನ್ನಪಟ್ಟಣ ಆ ಕಡೆ ದಾಟ್ಕೊಂಡ್ರೆ ಮಂಡ್ಯ ಭಾಗದಲ್ಲೋ ಅಂತ ಬಂದಾಗ ಮುಸ್ಲಿಂ ಮತಗಳು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅತಿ ಇಂಪಾರ್ಟೆಂಟ್ ಇಲ್ಲಿ ವಿಶೇಷವಾಗಿ ರಾಮನಗರ ಭಾಗದಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ ಆಗ್ತವೆ. ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು HDK ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವು. ಚನ್ನಪಟ್ಟಣದಲ್ಲಿ ಅವರು ಗೆದ್ದಾಗ ಪ್ರಮುಖ ಪಾತ್ರವನ್ನು ವಹಿಸಿದ್ವು. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ನಿಖಿಲ್ ಗೆಲುವಿನಲ್ಲಿ ಮುಸ್ಲಿಂ ಮತ ಪಡೆದುಕೊಳ್ಳುವುದು ಅನಿವಾರ್ಯವಾಗುತ್ತೆ. ಕನಿಷ್ಠ 10 ರಿಂದ 15 ಸಾವಿರ ಮತಗಳನ್ನಾದರೂ ಕೂಡ ಸೆಳೆಯಲೇಬೇಕಾದಂಥ ಒತ್ತಡದಲ್ಲಿ JDS ಕೂಡ ಇದೆ. ಆದರೆ JDS ಪಕ್ಷ BJP ಜೊತೆಗೆ ಮೈತ್ರಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ನೋಡಿ ಮುಸ್ಲಿಂ ಮತಗಳು ಬರ್ತವ ಅಥವಾ BJPಯನ್ನು ನೋಡಿ ಮುಸ್ಲಿಂ ಮತಗಳು ಹೋಗ್ಬಿಡ್ತವ? ಭಾಳ ದೊಡ್ಡ ಕ್ಯಾಲ್ಕುಲೇಷನ್ಸ್ ಇದು. ಕುಮಾರಣ್ಣನ ಮುಖ ನೋಡ್ತಾರಾ, ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಖ ನೋಡ್ತಾರಾ? ಅವರ ಮುಖವನ್ನು ನೋಡಿ ಇಲ್ಲಿ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಬರ್ತವ ಅಥವಾ ಇವರು BJP ಜೊತೆ ಸಖ್ಯ ಮಾಡಿಬಿಟ್ಟಿದ್ದಾರೆ, ಇವ್ರಿಗೆ ನಾವು ಯಾಕೆ ಓಟ್ ಹಾಕಬೇಕು? ಈ ಸೂತ್ರದ ಮೇಲೆ ಆ ಸಮುದಾಯ ಹೋಗುತ್ತಾ ಗೊತ್ತಿಲ್ಲ. ಮುಸ್ಲಿಮರು ಯಾವ ನಿರ್ಧಾರಕ್ಕೆ ಬರ್ತಾರೆ ಎನ್ನುವುದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಲ್ಲಿ ಅಂತಿಮ ಹಂತದ ತಂತ್ರಗಾರಿಕೆ ಚುನಾವಣೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯಿತು, ಹಾಗಾದರೆ ಕಾಂಗ್ರೆಸ್ಗೆ ಏನಪ್ಪ ಸವಾಲು? ಇನ್ನು ಅದು ಕೇಕ್ ವಾಕಾ? ಈಸಿನ ಕಾಂಗ್ರೆಸ್ನವ್ರಿಗೆ ಕೇಕ್ ತಿಂದಷ್ಟು ಈಸಿನ ಅದು? ಇಲ್ಲ. ಕ್ಷೇತ್ರದಲ್ಲಿ ದೇವೇಗೌಡರ ಪ್ರಚಾರ ಇವರು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ನಿರ್ಲಕ್ಷ್ಯ ಕೂಡ ಮಾಡಿದ್ರು ಅಂತ ಕಾಣುತ್ತೆ. ದೇವೇಗೌಡರಿಗೆ ಬರಲ್ಲ, ದೇವೇಗೌಡರು ಹುಷಾರಿಲ್ಲ, ಅವ್ರಿಗೆ ತಂತ್ರ ಮಾಡಬಹುದು, ಖುದ್ದು ಅವರೇ ಎದ್ದು ಬಂದು ಓಡಾಡ್ತಾರೆ, ಪ್ರಚಾರ ಮಾಡ್ತಾರೆ, ಇದೊಂದು ನಿರೀಕ್ಷೆ ಇರಲಿಲ್ಲ. ಅದಕ್ಕೆ ಆ ಮಾತು ಬಂದಿದ್ದು. ಏನು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಪ್ರಚಾರ ಮಾಡಿಸ್ತಾರೆ ದೇವೇಗೌಡರನ್ನ ಅಂತ ಕೇಳಿದರು, ಕುಟುಕಿದ್ರು ಆಗ. ಇದೀಗ ದೇವೇಗೌಡರ ಪ್ರಚಾರ ಕಾಂಗ್ರೆಸ್ಗೆ ತಲೆನೋವು ತರ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರ ಕುಮಾರಸ್ವಾಮಿ ಅವರು ಹಿಡಿತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ JDS ಮತಗಳು ಪ್ರಬಲವಾಗಿವೆ, ಗಟ್ಟಿಯಾಗಿವೆ. ದೇವೇಗೌಡರ ಪ್ರಚಾರದಿಂದ ಒಕ್ಕಲಿಗ ಮತಗಳು ಕೈ ತಪ್ಪಬಹುದು. ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ದೇವೇಗೌಡರು ಎನ್ನುವುದರಲ್ಲಿ ಯಾವುದೇ ರೀತಿ ಸಮಸ್ಯೆ ಪ್ರಶ್ನೆ ಇಲ್ಲ. ಲಿಂಗಾಯತ ಸಮುದಾಯದ ಸರ್ವೋಚ್ಚ ನಾಯಕ ಅಂದರೆ ಯಡಿಯೂರಪ್ಪನವರು. ಅದೇ ರೀತಿಯಲ್ಲಿ ಕುರುಬ ಸಮುದಾಯದ ಸರ್ವೋಚ್ಚ ನಾಯಕರು ಅಂದರೆ ನಿರ್ವಿವಾದವಾಗಿ ಅದು ಸಿದ್ದರಾಮಯ್ಯನವರು. ವಿಷಯ ಹೀಗಿದ್ದಾಗ ಆ ಮತಗಳು ಅವರ ಕೈ ತಪ್ಪುತ್ತಾ? NDA ನಾಯಕರು ಜಂಟಿಯಾಗಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಮತಗಳು ಕೆಲವನ್ನು ಕಳೆದುಕೊಳ್ಳಬಹುದು. ಕ್ಷೇತ್ರದಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಒಲವಿತ್ತು. ಆದರೆ ದೇವೇಗೌಡರು, ಕುಮಾರಸ್ವಾಮಿ ಮೈತ್ರಿ ನಾಯಕರು ನಿರಂತರವಾಗಿ ಪ್ರಚಾರ ಮಾಡಿದ ಮೇಲೆ JDS ಪರವಾಗಿ ಕೂಡ ಮತದಾರನ ಮನಸ್ಸು ವಾಲ್ತಾ ಇರಬಹುದು. ವಕ್ಫ್ ವಿಚಾರ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮುಡಾ ಪ್ರಕರಣ ವಿಚಾರವನ್ನು ಬಳಸಿ ಮೈತ್ರಿ ನಾಯಕರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಪೆಟ್ಟು ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ.